ಸೊ ಇವತ್ತಿನ ವ್ಲಾಗ್ ಏನಂದರೆ ಮತ್ತೆ ಬ್ಲೌಸಲ್ಲೇ ಕೊಡಕ್ಕೆ ಹೋಗ್ತಿದ್ದೀವಿ ಬೇರೆ ಕಡೆ. ಅವತ್ತು ಬರೀ ಮುಹೂರ್ತದ ಕೊಟ್ಟಿದ್ವಿ. ಸೊ ಇವತ್ತು ಬೇರೆ ಬ್ಲೌಸಸ್ ಇದೆ, ಅದನ್ನೆಲ್ಲ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಯಾವ ಶಾಪಿಗೆ ಹೋಗ್ತೀವಿ, ಯಾವ ಥರ ಡಿಸೈನ್ ಕೊಡ್ತೀವಿ ನೋಡೋಣ ಬನ್ನಿ. ಲೆಟ್ಸ್ ಗೋ. ನಾವಿವತ್ತು ಬ್ಲೌಸ್ ಕೊಡಕ್ಕೆ ಹೋಗ್ತಾ ಇರೋ ಸ್ಟುಡಿಯೋ ಒಂದು ಹರಿತ್ವಾ ಡಿಸೈನರ್ ಸ್ಟುಡಿಯೋ. ಇನ್ಸ್ಟಾಗ್ರಾಮಲ್ಲಿ ನೋಡೋದು, ಹುಡುಕ ಬರೋದು, ಎಲ್ಲ ಒಂದೊಂದು ಕಡೆ ಕೊಡೋದು, ಚಿಲ್ಲರೆ ಬ್ರೈಡಲ್ ಬ್ಲೌಸ್ ಕೊಡಬೇಕಲ್ಲ ಗಾಯ್ಸ್, ಅದಕ್ಕೆ ಡಿಸೈನರ್ ಔಟ್ಫಿಟ್ ಬ್ರೈಡಲ್ ಬ್ಲೌಸಸ್. ಲೆಟ್ಸ್ ಗೋ. ಒಳಗಡೆ ಹೆಂಗಿದೆ ನೋಡ ಬನ್ನಿ. ಬಂದ್ವಿ ಸ್ಟುಡಿಯೋಗೆ, ನೋಡ ಬನ್ನಿ ಯಾವ ಥರ ಇದೆ ಅಂತ. ಇಲ್ಲಿ ಅರ್ಧ ಗಂಟೆ ಕಾಯಬೇಕು. ಪುರುಷ ನಿದ್ದೆ ತಿರ್ಸು ಹೋಗಲ್ಲ. 30 ಮಿನಿಟ್ಸ್ ಆದಮೇಲೆ ಬಂದರು. ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೆಂಗೆ ಡಿಸೈನ್ ಮಾಡಿಕೊಡ್ತಾರೆ ಅಂತ. ಇವರೇ ಹರಿತ್ವಾ ಡಿಸೈನ್ ಓನರ್ ನಿಸರ್ಗ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಹುಡ್ಕೊಂಡು ಹೋಗಿದ್ದು. ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿದ್ರು, ಎಲ್ಲ ನೀಟಾಗಿ ಸಜೆಸ್ಟ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ದೆ ಮದುವೆ ಬ್ಲೌಸ್ ಆಗಿರೋದ್ರಿಂದ ಎಲ್ಲದು ಡಿಫ್ರೆಂಟಾಗಿ ಯೂನಿಕ್ಕಾಗಿ ಬೇಕು ಅಂತ. ಸೊ ಹಾಗಾಗಿ ಅವರು ಮಾಡಿರೋ ಡಿಸೈನ್ಸ್ ಎಲ್ಲ ತೋರಿಸಿದ್ರು. ಆಮೇಲೆ ನನಗೂ ಹೊಸ್ತಾಗಿ ಸಜೆಷನ್ ಕೊಟ್ಟರು. ಎಲ್ಲನೂ ಮಿಕ್ಸ್ ಮಾಡಿ ಫೈನಲಾಗಿ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ವರೆಗೂ ನೋಡಿ ಹೆಂಗೆ ಬಂದಿದೆ ನನ್ನ ಬ್ಲೌಸು ಅಂತ. ಬಾರ್ಡರ್ನ ಆ್ಯಕ್ಚುಲಿ ನೀವು ಹಂಗೆ ಅದು ಚೆನ್ನಾಗಿದೆ. ಬ್ರೊಕೇಡಲ್ಲಿ ಮಾಡೋಣ. ಬ್ರೊಕೇಡ್ ಸೇಮ್ ಥರ ಬ್ರೊಕೇಡ್ ಮೈಸೂರು ಉದ್ಯೋಗದಲ್ಲಿ ಸಿಗುತ್ತೆ. ಸೇಮ್ ಮಳೆ ಮದುವೆ ಬ್ಲೌಸ್ ಅಂದ್ಬಿಟ್ಟು ಹೊಸ್ದಾಗಿ ಅವರೇ ಮೆಷರ್ಮೆಂಟ್ ಎಲ್ಲ ತೊಗೊಂಡ್ರು. ಫೈನಲಿ ಬ್ಲೌಸ್ ಎಲ್ಲ ಕೊಟ್ಟು ಬಂದ್ವಿ. ತುಂಬ ಹಸ್ವಾಗ್ತಿತ್ತು ಅಂತ ಇವಾಗ ಊಟ ಮಾಡ್ತಾ ಇದ್ದೀವಿ. ಏನಾದ್ರು ಹೇಳಿ. ಫಸ್ಟ್ ಇನ್ನೂ ಹೊಟ್ಟೈತೆ, ಬನ್ನಿ ಊಟ ಮಾಡುವ. ಮೀಲ್ಸ್ ನೋಡಿ ಹೀಗೆ ಊಟ ಮಾಡೋದು. ನಾನು ತಿನ್ನ ಇಷ್ಟ ಅನ್ನ ಐತೆ, ತಿನ್ನಬೇಕು ಬೇಗ, ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ನಬೇಕು. ಕರೆಕ್ಟಾಗಿ ಬೇರೆ ವಯಸ್ಸೇ ಚೆನ್ನಾಗಿಲ್ಲ. Several days later. ಸೊ ಹಾಯ್ ಗೈಸ್, ಫೈನಲಿ ಇವತ್ತು ಬ್ಲೌಸ್ ಎಲ್ಲ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ದು ಏನಿಲ್ಲ ಹೊಲ್ಸೋದು, ರೆಡಿಮೇಡ್ ತಗೊಳ್ಳೋದು ಹಾಕೊಳ್ಳೋದು ಹೋಗೋದು. ಎಲ್ಲ ಬ್ಲೌಸು ಆಗಿದೆಯಂತೆ, ಗೌನು ಆಗಿದೆಯಂತೆ. ನಾನಂತೂ ತುಂಬ ದಿನದಿಂದ ಕಾಯ್ದು ಫೈನಲಿ ಇವಾಗ ಕೊಡ್ತಾ ಇದ್ದಾರೆ. ಸೊ ಔಟ್ಪುಟ್ ಯಾವ ಥರ ಬಂದಿರುತ್ತೆ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಔಟ್ಪುಟ್ ಆಲ್ರೆಡಿ ವಾಟ್ಸಪ್ಪಲ್ಲಿ ನೋಡಿದ್ದಾಳೆ, ಡೌ ಮಾಡ್ತಾಳೆ. ಎಲ್ಲಾನು ಕಳಿಸಿದ್ರು, ಶೇರ್ ಮಾಡಿದ್ರು. ಸೊ ಅದು ರಿಯಲ್ ಆಗಿ ಗೌನನ್ನು ನೋಡಿಲ್ಲ ಹೆಂಗಿದೆ ಅಂತ. ಕಳಿಸಿಲ್ಲ, ಅದನ್ನೇ ರೆಡಿ ಆಗಿರೋದು. ಇವತ್ತು ಹೋಗ್ಬಿಟ್ಟು ವೇರ್ ಮಾಡಿ ನೋಡಬೇಕು. ಸೊ ಬನ್ನಿ ನೋಡೋಣ ಯಾವ ಥರ ಹೊಲ್ದಿರ್ತಾರೆ, ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ನೋಡೋಣ. ಯಾವ ಶಾಪಲ್ಲಿ ಕೊಟ್ಟಿದ್ದೀವಿ ಅಂತ ನೋಡಿದ್ದೀರಾ? ಅದ್ರ ರಿಸಲ್ಟ್ ಇವತ್ತು ನೋಡೋ ಸಮಯ. ಬನ್ನಿ ಲೆಟ್ಸ್ ಗೋ. ಇದು ನಿಸರ್ಗ ಅವ್ರ ಕ್ಲೈಂಟ್ ಕಸ್ಟಮೈಸ್ ಮಾಡ್ಕೊಂಡಿದ್ದು. ನಮಗೆ ನೋಡಿ ತುಂಬ ಇಷ್ಟ ಆಯಿತು. ನಾವು ಇಲ್ಲೇ ಮಾಡಿಸ್ತಿದ್ವಿ ಮುಂಚೆನೇ ಗೊತ್ತಿದ್ರೆ, ಬಟ್ ನಮಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಸೊ ಅವ್ರು ತೋರಿಸ್ತಾ ಇದ್ರು ಈ ಥರ ಎಲ್ಲ ಮಾಡಿದ್ದೀವಿ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮುಂದೆ ಮಾಡ್ಸೋಣ ಆಗುತ್ತೆ. ಅದು ಪಾಪುದಾ? ಓಹ್, ಮದರ್ ಸಮೇತ. ಹಾಂ, ಇದು ಮದರು, ಇದು ಫಾದರು, ಅಲ್ಲಿ ಪಾಪುದು. ಸುಮ್ಮನೆ ಇದೇ ಥರ ಮಾಡಿಸ್ಕೋಬೋದಿತ್ತು ನಮ್ಮ ಮದುವೆಗೆ.
9 months ಏನು ಫಂಕ್ಷನ್ಗೆ? ನೇಮಿಂಗ್ ಸೆರೆಮನಿ. ಓಹೋ ನೋಡ್ಕೊಬಿಡು ನೀನು ಇದೇ ಥರ ಮಾಡಿಸ್ಬಿಡು. ಫುಲ್ ಇಷ್ಟ ಆಯಿತು ಅಕ್ಷಯ್ ಅವ್ರಿಗೂ, ಹಾಗಾಗಿ ಅವರು ಪಾಪ ನೋಡಿ ವೇರ್ ಮಾಡಿ ಪರವಾಗಿಲ್ಲ ಅಂತ ಅಂದರು. ಹಾಗಾಗಿ ವೇರ್ ಮಾಡಿ ನೋಡ್ತಾ ಇದ್ರು. ಅವ್ರಿಗೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ನಂದು ಬಳೆಶಾಸ್ತ್ರದ ಬ್ಲೌಸು. ಇದು ಅಷ್ಟೇ, ನನ್ನ ಇಲ್ಲಿ ಮಾತ್ರ ಡಿಸೈನ್ ಬೇಕು ಅಂದಿದ್ದೆ, ಕರೆಕ್ಟಾಗಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಫ್ಲವರು ಇದು ಮುಹೂರ್ತದ ಔಟ್ಫಿಟ್ ಇತ್ತು, ಚೇಂಜ್ ಆಗಿ ಇದು ಮುಹೂರ್ತಕ್ಕೆ ಅಂತ ತಗೊಂಡಿದ್ದು. ಬಟ್ ನಮ್ಮ ಮನೆಯಲ್ಲಿ ರೆಡ್ಡು ಬೇಡ ಬೇಡ ಅಂತ ಅಂದ್ಬಿಟ್ಟು ಈಗ ಬಳೆಗೆ ಹಾಕ್ಕೊಂಡಿದ್ದೆ. ತಿರ್ಗಿಸಿ ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ. ಇದು ಅಷ್ಟೇ ತುಂಬ ಯುನಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಪೈಪಿಂಗ್ ಕೊಡ್ತಾರೆ, ಬಟ್ ಇವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಡಿಫ್ರೆಂಟ್ ಕಾನ್ಸೆಪ್ಟ್. ಫುಲ್ ಥ್ರೆಡ್ ವರ್ಕ್, ಇದಂತೂ ಫುಲ್ ಥ್ರೆಡ್ ವರ್ಕ್, ಫುಲ್ ಥ್ರೆಡ್ ವರ್ಕ್. ಈ ಸ್ಯಾರಿದು ಔಟ್ಪುಟ್ ಯಾವ ಥರ ಕಾಣುತ್ತೆ ಹೋಗಿ ನೋಡ್ಕೊಂಡು ಹೋಗಿ. ಫೈನಲ್ ಔಟ್ಲುಕ್ ಈ ಥರ ಬಂದಿದೆ. ಬ್ಲೌಸಲ್ಲೂ ನರಿಗೆ ಇಟ್ಟಿದ್ದಾರೆ. ಇಲ್ಲಿ ತೋರಿಸ್ಬೇಕಾ? ಆ ವಿಡಿಯೋ ನಂಗೆ ಶೇರ್ ಮಾಡಿ. ಹಾಂ ಹಿಂದೆ ಅದು ಬುಕ್ ಹಾಂ ಹಲೋ ಫ್ರಂಟ್ ತೋರಿಸಿ. ಫ್ರಂಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಹಾಕೊಂಡ್ಮೇಲೆ ಒಂದ್ಸರಿ ವಿಡಿಯೋ ಹಾಕ್ಬಿಡು. ಇದು ಪ್ಲೇನ್ ಆದರೆ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಈ ಥರ ನರಿಗೆ ಮಾಡಿಕೊಟ್ಟಿದ್ದಾರೆ. ಅದು ಸ್ವಲ್ಪ ಹೈಲೈಟಾಗಿ ಕಾಣ್ತಾ ಇದೆ. ಇದನ್ನ ಇದು ಹಾಕೊಂಡು ಯಾವ ಥರ ಕಾಣ್ತಾರೆ ವಿಡಿಯೋ ನೋಡ್ಕೊ ಬನ್ನಿ ಹೋಗಿ. ಇದು ನಂದು ಬೇಗ್ರಿಟ್ಟದ ಸ್ಯಾರಿ ಬ್ಲೌಸು ಈ ಥರ ಬಂದಿದೆ. ಇದು ಅಷ್ಟೇ, ಫುಲ್ ಬರೀ ಶೋಲ್ಡರ್ ಇರಲಿ ಅಂದ್ಬಿಟ್ಟು ಈ ಥರ ಕೇಳಿದ್ದೆ. ಅವರು ಇಲ್ಲಿ ಎಲ್ಬೋನು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಇದು ಮಾಡಿದ್ದಾರೆ. ಇಲ್ಲೂ ತುಂಬ ಯುನಿಕ್ಕಾಗಿ ಮಾಡಿದ್ದಾರೆ. ಇದೇನು ಹೇಳಿದ್ರೆ ಅವರೇ ಮಾಡಿದ್ದಾರೆ ಚೆನ್ನಾಗಿ. ಬ್ಯಾಕ್ ಸೈಡು ಅಷ್ಟೇ ಈ ಥರ ಬೆಲ್ಟ್ ಮೇಲೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಮಾಮೂಲಿ ಹಿಂದೆ ಸಿಂಪಲೇ ಹೇಳಿದ್ದೆ, ಸೊ ಅದಂಗೆ ಇದೆ. ಇದು ಜಾಸ್ತಿ ಶೋಲ್ಡರ್ ಹತ್ರ ಹೈಲೈಟ್ ಆಗುತ್ತೆ ಬ್ಲೌಸು. ಈ ಥರ ಒಂದು ಇರಲಿಲ್ಲ ನಂದು, ಹಾಗಾಗಿ ಈ ಥರ ಮಾಡಿಕೊಟ್ಟಿದ್ದಾರೆ. ಮೈಕ್ ಬೇಕಾ? ಇದು ವೇರ್ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಬನ್ನಿ. ಇಲ್ಲಿ ಈಗ ಸ್ಟ್ರೈಟ್ ಹಾಗೆ ಚೆನ್ನಾಗಿದೆ. साथ में आ जाओ भाई शादी को. ಅಲ್ಲಿ ಅದ್ರ ಮೇಲೆ ಇನ್ನೊಂದು ಇಟ್ಬಿಡಿ. ಅಲ್ಲಲ್ಲ ಈ ಸಾರಿ ಆಗುತ್ತೆ. ಇದನ್ನ ಎಲ್ಲಿಗೆ ಇಡೋ? ಸೈಡಿಗೆ. ಇವಾಗ ಅದು ಸೈಡಲ್ಲಿ ನೋಡಿ ಹೆಂಗೆ ಬೈತವ್ರೆ. ಹೆಣ್ಮಗು ಅನ್ನೋ ಒಂದು ಇದಿಲ್ಲ. ಹೆಣ್ಮಗು ಮಕ್ಕಕ್ಕೆಲ್ಲ ಮಿಂಚು ಬಳ್ಕೊಂಡು ಬಂದಿರೋದು ನೋಡಿ. ಹೀರೋ ನೋಡಿ, ಹೀರೋ ಹೊಟ್ಟೆಯ ಫ್ಯಾಮಿಲಿ ಪ್ಯಾಕ್ ಈಗಲೇ. ಹರಿತು ಅವ್ರ ಹತ್ರ ಹೇಳ್ಬಿಟ್ಟು ಒಂದು ಮೂವಿ ಶೂಟಿಂಗಿಗೆ ಹೋಗ್ತೀನಿ, ಚಾನ್ಸ್ ಇಸ್ಕೊತೀನಿ. ಅಲ್ಲಿ ಇಸ್ಕೊಂಡು ಪಕ್ಕದಲ್ಲೇ ಹೋಟೆಲ್ ಇತ್ತು, ಅಲ್ಲಿಗೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಬ್ಲೇಡ್ ಹಾಕ್ಸಕ್ಕೆ ಕರ್ಕೊಂಡ್ಬಂದವರಲ್ಲಿ ಲಾಸ್ಟ್ ಊಟ ಇದು, ಮದುವೆಗಿನ ಮುಂಚೆ ಲಾಸ್ಟ್ ಲಂಚ್ ಡೇ. ವೆಡ್ಡಿಂಗ್ ಶೂಟಲ್ಲಿ ಏನು ಮಾಡ್ತೀಯಾ? ಅಲ್ಲಿ ಎಲ್ಲರೂ ಇರ್ತಾರೆ, ನಾವಿಬ್ಬರೇ ಈ ಥರ ಸಪ್ರೇಟಾಗಿ ಬಂದಿರೋದು.
ಹಾಸನ್ ಕೇಳಂಗಿಲ್ಲ ಆಸಿಫ್ ಎಲ್ಲೈತೆ ಆಸಿಫ್ ಅಂತ ಆಸಿಫ್ ಇಲ್ಲೇ ಇದೆ. ಆಸಿಫ್ ಬಿರಿಯಾನಿ ಬಂದಿದೆ. ಬಿರಿಯಾನಿ ಮುಸ್ಲಿಂ ಬಿರಿಯಾನಿ ಅಂತ ಬಂದಿದ್ದೀವಿ. ಬಾನಸವಾಡಿ ನನ್ನೇನು ತೋರಿಸ್ತೀಯ ಅಪ್ಪಾಡು. ನಮ್ಮ ಆರ್ಡರ್ ಬಂತು. ಎಂಥದೋ ಬಟರ್ ನಾನು ತಂದೂರ್ ರೋಟಿ ನಂದು ಕಣಪ್ಪ. ನೀನು ತಂದೂರು ರೋಟಿ ಹೇಳಿದ? ಯಾವುದೋ ರೋಟಿ ಹೇಳಿದೆ. ಸೆಕೆಂಡ್ನೇದು ಬಟರ್ ರೋಟಿ. ಇಷ್ಟು ತಿನ್ಬೇಕು ಇವಾಗ. ಏ ಸಾಕಪ್ಪ. ಹೊಟ್ಟೆ ಅಷ್ಟು ಇದಾಯ್ತೈತಂತೆ. ಅದೆಷ್ಟು ತಿಂತ ನೋಡ್ಬೇಕು ನಾನೀಗ. ಇದು ಹಾಕೋತಾ ಇರೋದು ನೋಡಿ. ನನಗೆ ನಾನ್ ವೆಜ್ ತಿಂತಾಯಿತು. ಇವಾಗ ಬೀಡ, ಚಾಕ್ಲೇಟ್ ಬೀಡಾನೇ ಬೇಕಾಗ್ತದೆ. ಚಾಕ್ಲೇಟ್ ಪಾನು ಚರಿ ಇಲ್ಲ ಅಂದ್ಬಿಟ್ಟು ನನಗೆ ಕೊಡ್ತಿದೆ ಅಲ್ವಾ? ಬಟ್ ಆದರೆ ಚರಿ ಒಳಗಡೆ ಇದೆ. ಪರವಾಗಿಲ್ಲ. ದಿಸ್ ಈಸ್ ಕಾಲ್ಡ್ ಚಾಕ್ಲೇಟ್ ಪಾನ್. ಅದನ್ನೆಲ್ಲ ನೆಕ್ಕ ನೆಟ್ಟಾಗಿ ನೋಡಿ ನೋಡಿ ನೆಕ್ಕ ಹಿಂಗೆ ನೆಕ್ಕಳೋದು ಚಾಕ್ಲೇಟ್ನ.